ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ನಾನಿವತ್ತು ಬೆಂಗಳೂರಿನ ತನಿಸಂದ್ರದ ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂದ್ರೆ ಇದು ಸಾರಾಯಿ ಪಾಳ್ಯ. ಇಲ್ಲಿ ಬಿಡಿಎದವರು ಬರೋಬ್ಬರಿ 35 ಮನೆಗಳನ್ನ ಏಕಾಏಕಿ ಅಂದ್ರೆ ಗುರುವಾರ ಬಂದು ಡೆಮಾಲಿಷನ್ ಮಾಡಿದ್ದಾರೆ. 35 ಮನೆಗಳನ್ನ ಬುಲ್ಡೋಸರ್ ಬಳಸ್ಕೊಂಡು ಹೊಡೆದಾಕಿದ್ದಾರೆ. ರೀಸೆಂಟ್ ಆಗಿ ಕೋಗಿಲು ಗ್ರಾಮದಲ್ಲಿ ಸುಮಾರು 180 ಮನೆಗಳನ್ನ ಹೊಡೆದಾಕಿದ್ದು ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು. ಅದಾದ ಬಳಿಕ ಅದನ್ನ ಜಿಬಿಎದವರು ಮಾಡಿದ್ರು. ಈಗ ಬಿಡಿಎದವರು ಬಂದು ಸಾರಾಯಿ ಪಾಳ್ಯದಲ್ಲಿ 35 ಮನೆಗಳನ್ನ ಹೊಡೆದಾಕಿದ್ದಾರೆ. ನಾನಿವಾಗ ರಾತ್ರಿ ಹೊತ್ತು ಇಲ್ಲಿದ್ದೀನಿ. ನಿಮ್ಗೆ ಒಂದು ಯೋಚನೆ ಬರ್ಬಹುದು, ನಾವೆಲ್ಲ ಮನೇಲಿ ಇರ್ತೀವಿ, ಸೇಫ್ ಆಗಿರ್ತೀವಿ, ಬೆಡ್ಶೀಟು ಬ್ಲಾಂಕೆಟ್ ಎಲ್ಲ ಒದ್ಕೊಳಕ್ ಇರ್ತದೆ. ಮಲ್ಗೋವಾಗ ಕೈಗೆ ಗ್ಲೌಸ್ ಹಾಕೊಳ್ತೀವಿ, ಕಾಲಿಗೆ ಸಾಕ್ಸ್ ಹಾಕೊಳ್ತೀವಿ, ಆದ್ರೂ ಕೂಡ ಚಳಿನ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ. ಅಂತಹ ಚಳಿ ಇವತ್ತು ಬೆಂಗಳೂರಲ್ಲಿ ಇದೆ. ಅಂತದ್ರಲ್ಲಿ ಈ ಹೊತ್ತಲ್ಲಿ ಇಂತಹ ಚಳಿಗಾಲದಲ್ಲಿ ಬಂದು ಬಿಡಿಎದವರು ಇಲ್ಲಿ ಸುಮಾರು 35 ಮನೆಗಳನ್ನ ಹೊಡೆದಾಕಿದ್ದಾರೆ. ನಾನು ನೋಡ್ಕೊಂಡ್ ಬಂದೆ, ಎಲ್ಲ ಸುತ್ತಾಡ್ಕೊಂಡ್ ಬಂದೆ. ಮಕ್ಕಳು, ಮಹಿಳೆಯರು, ಮುದುಕರು, ಗರ್ಭಿಣಿಯರು, ಬಾಣಂತಿಯರು ಸತ ಈ ಜಾಗದಲ್ಲಿ ಇದ್ದಾರೆ. ಇವತ್ತು ಬೀದಿಗೆ ಬಂದ್ ಬಿದ್ದಿದ್ದಾರೆ. ಎಲ್ಲರೂ ಇವತ್ತು ರೋಡಲ್ಲಿ ಇದ್ದಾರೆ. ಅಲ್ಲಲ್ಲಿ ಬೆಂಕಿ ಕಾಯಿಸ್ಕೊಂಡಿದ್ದಾರೆ, ಅಲ್ಲಿ ಟೆಂಟ್ ಹಾಕೊಟ್ಟಿದ್ದಾರೆ. ಆದ್ರೂನು ಒಬ್ಬ ರಾಜಕಾರಣಿ ಆಗ್ಲಿ ಯಾರಾಗ್ಲಿ ಇವ್ರಿಗೆ ಬಂದು ಸಹಕಾರ ಕೊಟ್ಟಿಲ್ಲ, ಇವ್ರ ನೋವಿಗೆ ಧ್ವನಿ ಆಗಿಲ್ಲ. ಇವತ್ತು ಈ ಜನ ಇಲ್ಲಿ ಹುಟ್ಟಿ, ಇಲ್ಲಿ ಬೆಳೆದು, ಇಲ್ಲಿ ಮನೆ ಕಟ್ಕೊಂಡು ಬದುಕ್ತಾ ಇದ್ದಂತಹ ಜನ ಇವತ್ತು ಬೀದಿಗೆ ಬಂದ್ ಬಿದ್ದಿದ್ದಾರೆ. ಅವ್ರ ಮನೆಗಳು ಇವತ್ತು ಇಟ್ಟಿಗೆ ಆಗಿ, ಕಟ್ಟಿಗೆ ಆಗಿ, ಕಲ್ಲಾಗಿ, ಮಣ್ಣಾಗಿ ಹೆಂಗ್ ಬೇಕು ಬೀದಿ ಬಂದ್ ಬಿದ್ದಿದೆ. ಅದ್ರ ಜೊತೆಗೆ ಅವ್ರದ್ದು ದಾಖಲೆಗಳು, ಅವ್ರ ಲೆಕ್ಕಪತ್ರಗಳು ಎಲ್ಲಾನು ಡೆಮಾಲಿಷ್ ಆಗೋಗಿದ್ದಾವೆ. ಆ ಮನೆಗಳ ಜೊತೆಗೆ ಅವು ಮಣ್ಣಾಗಿ ಹೋಗ್ಬಿಟ್ಟಿದ್ದಾವೆ. ಅವ್ರ ಹತ್ರ ಇವತ್ತು ಏನಂದ್ರೆ ಏನೂ ಇಲ್ಲ. ಹುಟ್ಟು ಬಟ್ಟೆಯಲ್ಲಿ ಮನೆ ಬಿಟ್ಟು ಹೊರಗೆ ಬಂದು ನಿಂತ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಜಾಗದಲ್ಲಿ ಇಲ್ಲಿ ಬೆಂಕಿ ಕಾಯಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಅಲ್ಲೆಲ್ಲೋ ಟೆಂಟ್ ಹಾಕಿದ್ದಾರೆ, ಅಲ್ಲೊಂದಿಷ್ಟು ಜನ ಕೂತ್ಕೊಂಡಿದ್ದಾರೆ, ಇಲ್ಲೊಂದಿಷ್ಟು ಜನ ಕೂತ್ಕೊಂಡಿದ್ದಾರೆ. ನಾವೆಲ್ಲಾ ರೀತಿ ಸೇಫ್ ಆಗಿ ಮನೇಲಿ ಇದ್ದಾಗ್ಲೇನೆ ನಮಗೆ ನೆಮ್ಮದಿಯಿಂದ ಬದುಕೋದಿಕ್ ಆಗೋದಿಲ್ಲ, ಚಳಿಯಿಂದ ತಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಈ ಕಾಲದಲ್ಲಿ. ಅಂತದ್ರಲ್ಲಿ ಮನೆಗಳನ್ನೆಲ್ಲ ಹೊಡೆದಾಕಿದ್ರಿಂದ ಮಕ್ಕಳು, ಮಹಿಳೆಯರನ್ನ ಇಲ್ಲಿ ನೋಡೋದಿಕ್ ಆಗ್ತಾ ಇಲ್ಲ. ಅಂತಹದೊಂದು ಸ್ಥಿತಿ ಇವತ್ತು ತನಿಸಂದ್ರಕ್ಕೆ ಬಂದಿದೆ. ಈ ಬಗ್ಗೆ ಇಲ್ಲಿನ ಜನ ನೋವು ಅನುಭವಿಸ್ತವ್ರು ಎಕ್ಸಾಕ್ಟ್ ಆಗಿ ಏನ್ ಹೇಳ್ತಾರೆ ಅನ್ನೋದನ್ನ ನಾನು ಮಾತಾಡ್ಸ್ಕೊಂಡ್ ಬರ್ತೀನಿ. ಬನ್ನಿ ಹೋಗೋಣ. ಶೀಟ್ ಮನೆ, ಮೋಲ್ಡ್ ಮನೆ ಮಾರ್ಬಿಟ್ಟು ಶೀಟ್ ಮನೆ ತಗೊಂಡಿರೋದು ನಾನು. ಅದಕ್ಕೂ ಇವ್ರು ಬಂದು ನಮ್ಗೆ ಹೊಡೆದೇ ನೀವು ರೋಡಲ್ಲಿ ಹಾಕ್ತಿವಿ ಅಂದ್ರೆ ಏನ್ ಅರ್ಥ ಅಂತ ಅದು ಗೊತ್ತಾಗಿಲ್ಲ. ಅದಕ್ಕೋಸ್ಕರ ನಾವು ರೋಡಲ್ಲಿ ಸಾಯೋ ಬದಲು ನಾವು 15 ಲಕ್ಷ ಸಾಲ ಬೇರೆ ಮಾಡಿದ್ದೀವಿ. ಮಣಿಪುರಮಲ್ಲಿ ಗೋಲ್ಡ್ ಇಕ್ಕಿದ್ದೀನಿ. ನನ್ನ ಮಗಳು ಮದುವೆಗೆ ಇಕ್ಕಿದ್ ಗೋಲ್ಡ್ನ ಮಣಿಪುರಲ್ಲಿ ಇಕ್ಬಿಟ್ಟು ಮಣಿಪುರಂ ಗೋಲ್ಡ್ ಅಲ್ಲಿ ನಾನು ಸಾಲ ಮಾಡಿ ತಗೊಂಡಿರೋದು. ಇದು ಪರಿಹಾರ ಕೊಡ್ಬೇಕು, ನನಗೆ ಪರಿಹಾರ ಕೊಡ್ಬೇಕು. ಕೊಟ್ರೆ ನಾನು ಏನಿರೋದು ನೀವು ಮಾಡ್ಕೊಳ್ಳಿ, ಅದನ್ನ ಮಾಡ್ಕೊಳ್ಳಿ ಅಂತಾನು ಹೇಳಕ್ ಆಗಲ್ಲ. ನಮ್ಗೆ ಏನಿರೋದು ಕ್ಲಿಯರ್ ಮಾಡ್ಕೊಡಿ. ಕನ್ನಡ ಮಾತಾಡ್ತಿರಲ್ಲ, ಏನಾಯ್ತು ನಿಮ್ಗೆ? ಏನಕ್ಕೆ ಹೊರಗೆ ಕೂತಿದ್ರಿ? ನಮ್ದು ಕಾಸು ಅಂಟೈತು ಸರ್. ನಮ್ದು ಕಾಸು ಅಂಟೈತು, ನಮ್ದು ಒಡವೆ ಅಂಟೈತು. ಒಡವೆ ಅಂಟೈತು. ಯಾರು ಎತ್ಕೊಂಡು ನಮ್ ಶಾಹಿನ ನಮ್ದು ಏನಿಲ್ಲ ಸರ್. ನಮ್ಗೆ 50,000 ಕೊಟ್ಟಿದ್ದು, ಅವ್ರು ಕೊಡೋದಿಲ್ಲ ಅಂತದೆ. ಮನೆ ಹೊನ್ನಾರಿ ನಾವು ಎಲ್ಲ ಹೋಗ್ಬೇಕು ಹೇಳು, ಕಾಸಿಲ್ಲದೆ. ನಾವು ಎಲ್ಲ ಹೋಗ್ಬೇಕು ಹೇಳು. ಹೊಡಿತದೆ ಅಂತ ಏನು ಹೇಳಿಲ್ಲ. 6 ಜನ ಇದೆ. 6 ಜನ ಇದ್ದಿದ್ದೀವಿ ಮನೇಲಿ. 2 ಹುಡುಗರು ಇದೆ, 2 ಕೆಲ್ವಿ ಇದೆ, ನಮ್ಮ ಮಗ ಬಿ, ನಮ್ಮ ಸೊಸೆ ಇದೆ. ನಾವು ಏನು ಭಿಕ್ಷಾ ಕೇಳ್ತಿದ್ದೀವಿ, ಏನಿಲ್ಲ, ನಮ್ಮ ಕೈಲಿ ಆಗೋದಿಲ್ಲ, ಬಿಟ್ಬಿಟ್ಟಿದ್ದು. शुगर है समझा नहीं है मुझे, सर्दी गला बंद हो गया मुझे, ಕೋಲ್ಡ್ ಆಗಿದೆ. ಈಗ ನಿಮ್ಗೆ ಮುಂದೆ ಏನ್ ಮಾಡ್ತೀರಾ? ನಿಮ್ಗೆ ನಾವು ಇಲ್ಲೇ ಇದ್ದು ನಮ್ಮ ಓನರೇ ಎಲ್ಲ ಇದ್ರೆಲ್ಲ ರೂಮ್ ಎಲ್ಲ ಕಟ್ಟಿ ಮಾಡ್ಕವ್ರೆ, ಎಲ್ಲ ಸೌಕರ್ಯ ಮಾಡವ್ರೆ, ಕರೆಂಟ್ ಬಿಲ್ ಕಟ್ಟವ್ರೆ, ನೀರು ಸೌಕರ್ಯ ಮಾಡವ್ರೆ, ಎಲ್ಲ ಮಾಡವ್ರೆ. ಇವಾಗ ಎಲ್ಲ ಹೊಡೆದು ಬಿಸಾಕ್ಬಿಟ್ಟಾರಲ್ಲ, ಅವರು ಏನು ಮಾಡೋಕ್ಕಲ್ಲ. ಅವ್ರ ಭಯ, ಅವ್ರಿಗೊಂದು ಭಯ. ನಮ್ಮ ಓನರ್ಗೆ ಒಂಥರ ಭಯ, ತಿಗ್ಲಾಗ್ಬಿಡ್ತೈತೆ. ಅವ್ರು ಏನು ಮಾಡಾಕ, ಈ ಕಡೆ ಮಾಡಾಕ, ಆ ಕಡೆ ಮಾಡಾಕ ನಮ್ಗೆ ಓನರ್ಗೆ ಏನು ಗೊತ್ತಾಗಲ್ಲ. ಏನು ಅಷ್ಟೇ ನಮ್ಗೆ ಅದೇ ಅವ್ರು ಏನು ಮಾಡಬೇಕು ಇಷ್ಟೆಲ್ಲ ಹೋಗ್ಬಿಡ್ತೈತೆ. ಹಿಂದೆ ನಮ್ಮ ಓನರ್ಗೆ ಅಷ್ಟೇ ಇದು ಆಗ್ಬಿಡ್ತು, ஒரு மாதிரி.
ಅವರು ಊಟ ಮಾಡಿಲ್ಲ, 2 ದಿವಸ 3 ದಿವಸದಿಂದ ಊಟ ಮಾಡಿಲ್ಲ, ಏನಿಲ್ಲ. ಅವನಿಗೆ ಜ್ವರ ಬಂದು ಆಸ್ಪತ್ರೆ ಕರ್ಕೊಂಡು ಹೋಗಾರೆ. ಅದು ಏನಾಯ್ತು ಅಂತ ನಾವು ಹೋಗಿಲ್ಲ. ನಾವು ರೋಡ್ ತಾರಾಗ್ತೀವಿ ಸರ್. ಕನ್ನಡ ಮಾತಾಡ್ತಿರಲ್ಲ, ಏನಾಯ್ತು ಇಲ್ಲಿ ನಿಮ್ಗೆ? ಏನಕ್ಕೆ ಹೊರಗೆ ಕೂತಿದ್ರಿ? ನಮ್ದು ಕಾಸು ಅಂಟೈತು ಸರ್. ನಮ್ದು ಕಾಸು ಅಂಟೈತು, ನಮ್ದು ಒಡವೆ ಅಂಟೈತು. ಒಡವೆ ಅಂಟೈತು. ಯಾರು ಎತ್ಕೊಂಡು ನಮ್ ಶಾಹಿನ. ನಮ್ದು ಏನಿಲ್ಲ ಸರ್. ನಮ್ಗೆ 50,000 ಕೊಟ್ಟಿದ್ದು, ಅವ್ರು ಕೊಡೋದಿಲ್ಲ ಅಂತದೆ. ಮನೆ ಹೊನ್ನಾರಿ ನಾವು ಎಲ್ಲೂ ಹೋಗ್ಬೇಕು ಹೇಳು, ಕಾಸಿಲ್ಲದೆ. ನಾವು ಎಲ್ಲ ಹೋಗ್ಬೇಕು ಹೇಳು. ಹೊಡಿತದೆ ಅಂತ ಏನು ಹೇಳಿಲ್ಲ. 6 ಜನ ಇದೆ. 6 ಜನ ಇದ್ದಿದ್ದೀವಿ ಮನೇಲಿ. 2 ಹುಡುಗರು ಇದೆ, 2 ಕೆಲ್ವಿ ಇದೆ, ನಮ್ಮ ಮಗ ಬಿ ನಮ್ಮ ಸೊಸೆ ಇದೆ. ನಾವು ಏನು ಭಿಕ್ಷಾ ಕೇಳ್ತಿದ್ದೀವಿ, ಏನಿಲ್ಲ, ನಮ್ಮ ಕೈಲಿ ಆಗೋದಿಲ್ಲ, ಬಿಟ್ಬಿಟ್ಟಿದ್ದು. ಸರ್ ಇವಾಗ ನಮ್ದು ಚಿಕ್ಕ ಮಕ್ಳಿಗಿದೆ. ನಾವು ಈ ಕಡೆ ನೋಡಿ ಹಿಂಗೆ ಇದೀವಿ. ನಾವು ಎಲ್ಲಿ ಹೆಂಗಿರ್ಬೇಕು ನೀವೇ ಹೇಳಿ? ಚಳಿ ಬೇರೆ, ಹುಷಾರಿಲ್ಲ. ನಾನು ಕಿಡ್ನಿ ಪೇಷಂಟ್. ನಾನು ಮೊನ್ನೆ ಅವ್ರು ತಳ್ಳಿರೋದು ಆ ಕಾರ್ ಮೇಲೆ ಹೋಗ್ಬಿಟ್ಟು ಬಿದ್ದಿದ್ದೀನಿ ನಾನು. ಕೇಳಿ ಇವ್ರಿಗೆ ಕೇಳಿದ್ರೆ ಇವರು ನಮ್ಗೆಲ್ಲ ನಾಟಕ ಗೊತ್ತು. ಇದು ಪೊಲೀಸರು ಹೇಳೋದು. ಹಾರ್ಟ್ ಪೇಷಂಟ್ ನೋಡಿದ್ದೀನಿ. ನೋಡಿ ಇಲ್ಲೇ ಇದ್ದಾರೆ, ಎಲ್ಲ ಶಿವದಿ ಎಲ್ಲ ಇದ್ದಾರೆ. ಕೇಳಿ ಇವ್ರಿಗೆ ಎಲ್ಲ ಕೇಳಿ. ಇಲ್ಲಮ್ಮ, ನಾವು ಯಾರಿಗೂ ಟೈಮ್ ಕೊಡಲ್ಲ. ನಾವು ನಮ್ಗೆ ಆರ್ಡರ್ ಬಂದಿದೆ, ನಾವು ಇದ್ ಮಾಡ್ತೀವಿ. ನಮ್ದು ಬೇರೆ ಡಾಕ್ಯುಮೆಂಟ್ಸ್ ಬೇಡ, ಎತ್ಕೊಂತೀವಿ. ನಾವು ಕಿಡ್ನಿ ಪೇಷಂಟ್, ನಮ್ಗೆ ಬೇಕದು ಎಲ್ಲ ಅಂತ ಕೇಳಿದ್ರು ಇಲ್ಲ ಬಿಡಲ್ಲ. ನಮ್ ಜನ ಇದಾರೆ ಒಳಗಡೆ, ಅವ್ರು ಎತ್ಕೊಡ್ತಾರೆ. ಒಳಗಡೆ ಹೋಗ್ಬಿಟ್ಟು ಎಲ್ಲ ಓಪನ್ ಮಾಡ್ಬಿಟ್ಟಾರೆ. ಬೀರುಗಿರಿ ಎಲ್ಲ ಓಪನ್ ಮಾಡ್ಬಿಟ್ಟು ಏನೇನ್ ಎತ್ಕೊಂಡ್ ಬಿಟ್ಟಾರೆ ಏನು ಗೊತ್ತಿಲ್ಲ ಸರ್. ನಮ್ ಗಂಡದ್ರು ಅಲ್ಲಿಂದ ಇಲ್ಲ ಸರ್, ಬಿಟ್ಟಿಲ್ಲ. ಇಲ್ಲಿ ಒಳಗಡೆ ಬರಕ್ ಬಿಟ್ಟಿಲ್ಲ ಸರ್ ಅವರು. ನಮ್ಮ ಗಂಡಸರು ಅಲ್ಲಿಂದ ಇದ್ ಮಾಡ್ಕೊಂಡು ಬಂದು ಹೋಗಿದ್ರೆ ಒಳಗಡೆ 4-3 ಜನ ಇದ್ದಾರಂತೆ. ಇವ್ರಿಗೆ ನೋಡ್ಕೊಂಡು ಅವ್ರು ಆಚೆ ಬಂದ್ಬಿಟ್ಟವ್ರೆ. ಜಲ್ದಿ ಅವ್ರೆಲ್ಲ ಅದಿಬಿಟ್ಟು ಅಲ್ಲಿ ಬಿಸಾಕ್ಬಿಟ್ಟಿರೋರು. ಮನೆ ಬಾಗಿಲು ತಟ್ಟಿ ಆಚೆ ಬನ್ನಿ ಅಂದ್ರು. ನಾವು ಕೇಳಿದ್ವಿ, ಯಾಕೆ ಬರ್ಬೇಕು ನಾವು ಅಂತ ಕೇಳಿದ್ರೆ ಡೆಮಾಲೇಷನ್ ಮಾಡ್ತಾ ಇದೀವಿ ಅಂದ್ರು. ಅದಕ್ಕೆ ನಾವೇನ್ ಹೇಳಿದ್ವಿ, ಇಲ್ಲ ಇವಾಗ ಆಗಲ್ಲ, ನಮ್ಗೆ 2 ಅವರ್ ಟೈಮ್ ಕೊಡಿ, ನಮ್ಮ ವಸ್ತುಗಳು ಎತ್ಕೊಂಡ್ ಬಿಡ್ತೀವಿ ನಾವು ಅಂತ ಹೇಳಿದ್ರೆ, ಇಲ್ಲ ಆಗಲ್ಲ, ನಾವ್ ಎತ್ಕೊಡ್ತೀವಿ ಅಂದ್ರು. ಇಲ್ಲ, ನಮ್ಮ ವಸ್ತುಗಳು ನಾವ್ ಎತ್ಕೊಂತೀವಿ ಅಂದ್ರೆ ನಮ್ಮನ್ನ ಹಂಗೆ ತಲ್ಕೊಂಡೋದ್ರು ಸರ್. ಆಚೆಗೆ ತಲ್ಕೊಂಡೋಗಿ ಆ ಅಂಗಡಿ ಮುಂದ್ಗಡೆ ಬಿಟ್ಬಿಟ್ಟು ಒಬ್ಬರನ್ನ ಬಿಟ್ಟಿಲ್ಲ ಒಳಗಡೆ. ಈ ಕಡೆ ಬಿಟ್ಟೇ ಇಲ್ಲ, ಒಬ್ಬರನ್ನ ಬಿಟ್ಟಿಲ್ಲ. ನಾವು ಎಷ್ಟೋ ಹೇಳ್ತಾ ಇದೀವಿ ನಮ್ಮ ವಸ್ತುಗಳು ಹೋಗತ್ತೆ ಅಂತ. ಅದೇ ರೀತಿ ನಮ್ಮ ಮನೆಗಳಲ್ಲಿ ತುಂಬಾ ವಸ್ತುಗಳು ಹೋಗ್ಬಿಟ್ಟು ಸರ್. ನಮ್ಗೆ ಇದಕ್ಕೆಲ್ಲ ಯಾರು ಸರ್ ಕಾರಣ? ಆರಿಸ್ ಅವರು ಈ ತನಕ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲಿಲ್ವಾ? ಎನ್ನೆ ಆರಿಸು ಅವ್ರಿಗೆ ನಮ್ಮ ಸ್ವಲ್ಪ ಮುಖಂಡರು ಕಾಂಟ್ಯಾಕ್ಟ್ ಮಾಡಿದ್ರು. ಸುಮಾರು 4 ಕಾಲಿಗೆ ಅವ್ರದ್ದು ಅಪಾಯಿಂಟ್ಮೆಂಟ್ ಇತ್ತು. ಅವ್ರು ಏನ್ ಹೇಳಿದ್ರು, ಬೇರೆ 1-2 ಬನ್ನಿ ಅಂತ ಹೇಳಿದ್ರು. ನಾವು ಯಾಕೆ 1-2 ಹೋಗ್ಬೇಕು? ಈ ಸಮಸ್ಯೆ ಆಗಿರೋದು 100 ಜನರದು. ಅವರೇ ಬರ್ಬೇಕಿಲ್ಲಿ. ಅವ್ರ ಕ್ಷೇತ್ರದಲ್ಲಿ ಅವರು ಹ್ಯೂಮ್ಯಾನಿಟಿ, ಮಾನವೀಯತೆ ಹಬ್ಬ ಅಂತ ಮಾಡಕ್ಕಾಗತ್ತೆ? ಇದೇ ನಮ್ಮ ಮಾನವೀಯತೆ? ಏನ್ ಮೆಸೇಜ್ ಕೊಡಕ್ ಹೋಗ್ತಾ ಇರೋದು ಕರ್ನಾಟಕ ಸರ್ಕಾರಕ್ಕೆ? ಅದೇ ರೋಡ್ ಬೀದಿ ಪಳ್ಳಾಗಿದಾರಲ್ಲ ಜನರು, ಅವ್ರ ಬಗ್ಗೆ ಕೇಳ್ತಾ ಇದಾರಾ? ನೆನೆ ಏನು ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ವಿ. ಎಷ್ಟಾಯ್ತು ನಾವು ಮಾಡಿದ್ವಿ. ಮಿಕ್ಕಿದ್ದು ಎಷ್ಟೊಂದು ಫ್ಯಾಮಿಲಿ ಓಪನ್ ಗ್ರೌಂಡ್ ನಲ್ಲಿ ಮಲ್ಕೊಂಡಿದ್ದಾರೆ, ಸಣ್ಣ ಮಕ್ಕಳು ಅವ್ರದ್ದು. ಇಲ್ಲಿ DK ಶಿವಕುಮಾರ್ ಅವ್ರದ್ದು ಸುಮಾರು 13 ಎಕರೆ ಜಮೀನ್ ಇದೆ ಅವ್ರದ್ದು. ಆ ಜಮೀನ್ಗೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಇದೆಲ್ಲ ಅವರು ಆಟ ಆಡ್ತಾ ಇರೋದು. ಇದು ಎಲ್ರಿಗೂ ಗೊತ್ತು. ಇದು ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಅಂದ್ರೆ, ಸುಮಾರು 13 ಎಕರೆ ಜಮೀನ್ಗೆ ಅವ್ರಿಗೆ ರೋಡ್ ಆಕ್ಸೆಸ್ ಇಲ್ಲ, ಪ್ರಾಪರ್ಟಿ ಒಳಗಡೆ ಬರೋಕ್ಕೆ. ಇದಕ್ಕಿಂತ ಮುಂಚೆ ಅಲ್ಲಿ ಏನ್ ಅರ್ಕಾವತಿ ಲೇಔಟ್ ಇದೆ, ಅಲ್ಲಿ ಸುಮಾರು ಸೈಟು ಬಿಡಿಗೆ ಅಲಾಟ್ ಆಗಿತ್ತು. ಮತ್ತೆ ಅಲ್ಲಿ ಪಾರ್ಕು ಇತ್ತು, ಬಫರ್ ಝೋನ್ ಇತ್ತು ರಾಜಕಾಲುವೆ ಪಕ್ಕ. ಅದು ಏನ್ ಮಾಡಿದ್ದಾರೆ, ಆ ಅಲಾಟಿಸ್ಗೆ ಅವರು ಆಲ್ಟರ್ನೇಟಿವ್ ಜಾಗ ಕೊಟ್ಟಿದ್ದಾರೆ. ಅವರು ಆಲ್ಟರ್ನೇಟಿವ್ ಜಾಗ ಕೊಟ್ಟು ಅದು 100 ಅಡಿ ರೋಡ್ ಮಾಡಿದ್ದಾರೆ. ಹೆನ್ನೂರು ಟು ಇವ್ರ ಜಾಗ. ಈ ಜಾಗ ಯಾಕಂದ್ರೆ ಅವ್ರು ಐಡೆಂಟಿಫೈ ಮಾಡಿದ್ದು, ಅವ್ರಿಗೆ ಅಲ್ಲಿ ಹೋಗಕ್ಕೆ ಎಕ್ಸಿಟ್ ಮಾಡಕ್ಕೆ ಜಾಗ ಇದಿಲ್ಲ. ಅದಕ್ಕೆ ಸರ್ವೆ ನಂಬರ್ 28/1, 28/2 ಏನು ಅಮಾಯಕಿದ್ದಾರೆ ಅವ್ರಿಗೆ ಗೂಬೆ ಕುಡ್ಸಕ್ಕೆ ಏನ್ ಮಾಡಿದ್ದಾರೆ, ಎಲ್ಲ ಡೆಮಾಲಿಷನ್ ಮಾಡಿಬಿಟ್ಟಿದ್ದಾರೆ. ಅವ್ರ ಜಾಗ ಏನಾಗಿದೆ ಅಂದ್ರೆ, ಮುಂದೆ 200 ಅಡಿ ಬ್ರಾಡ್ ಇದೆ, ಸೆಂಟರ್ ನಲ್ಲಿ 300 ಅಡಿ ಇದೆ. ಬರ್ತಾ ಏನಾಗಿದೆ ಅಂದ್ರೆ, ಸ್ಟ್ರೈಟ್ 40 ಅಡಿ 50 ಅಡಿ ಆಗ್ಬಿಟ್ಟಿದೆ. ಅವ್ರು ಏನ್ ಮಾಡ್ಬೇಕು, ಅದು ಸ್ಕ್ವೇರ್ ಆಗಿ ಮಾಡ್ಬೇಕು. ನಿಮ್ಗೆ ಗೊತ್ತಿರ್ಬೋದು, ಶೋಭಾನಲ್ಲಿ 50% ಶೇರ್ ಹೋಲ್ಡರ್ ಯಾರಂದ್ರೆ DK ಶಿವಕುಮಾರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಇದೆಲ್ಲ ಏನಂದ್ರೆ ಒಂದು ಷಡ್ಯಂತ್ರ ನಡೀತಾ ಇರೋದು.
ಹೇಳಮ್ ಯಾವಾಗ ಬಂದ್ರು ಬುಲ್ಡೋಸರ್ಗಳು? ಬುಲ್ಡೋಸರ್ ಹೇಳಿದ್ರ ಮೊದ್ಲು ಅವರು? ಇಲ್ಲ ಏನು ಹೇಳಿಲ್ಲ. ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನೋಟಿಸ್ನು ಕೊಟ್ಟಿಲ್ಲ. ಬೆಳಗ್ಗೆ ಆಫೀಸರ್ಸ್ ಹೇಳ್ತಾ ಇದ್ರೆ 3 ತಿಂಗಳು ಮೊದಲು ಮುಗಿಸ್ತೀವಿ. ಅದು ಯಾರಿಗೂ ಕೊಟ್ರು? ನಮ್ಗೆ ಕೊಟ್ಟಿಲ್ಲ ಅಲ್ಲ. ನಮ್ಗೆ ಇನ್ಫಾರ್ಮೇಶನ್ ಇಲ್ಲ, ನೋಟಿಸ್ನು ಬಂದಿಲ್ಲ. ನಿಮ್ಗೆ ಯಾವಾಗ ಗೊತ್ತಾಯ್ತು ಇಲ್ಲಿ ಬುಲ್ಡೋಸ್ ಆಗ್ತಾ ಇದೆ? ಬೆಳಗ್ಗೆ 6 ಗಂಟೆಗೆ ನಾವು ಮಲ್ಕೊಂಡೇ ಇದ್ರು. ಅವಾಗ ಬಂದು 2-3 ಪೊಲೀಸ್ ಅವರು ಬಾಗಲ್ ತೆಗ್ದಿ ಇದ್ ಮಾಡಿ, ನೀವು ಡೆಮಾಲೇಷನ್ಗೆ ಬಂದಿದ್ದೀವಿ, ನೀವು ಆಚೆಗಡೆ ಬನ್ನಿ ಅಂತ ಹೇಳಿದ್ರು. ನಾವು ಹೆಂಗ್ ಆತರ ನಮ್ಗೆ ಏನೋ ಕೊಟ್ಟಿಲ್ಲ, ನಾವು ಹೆಂಗ್ ಬರೋದು ಹೊಡೆಯೋದು? ನೀವು ಯಾಕೆ ಯಾರು ಹೇಳಿದ್ರು ನಿಮ್ಗೆ ಅಂದ್ರೆ ನಮ್ಗೆ ಆರ್ಡರ್ ಬಂದಿದೆ, ನಾವು ಬಂದು ಹೊಡೆಯೋಕೆ ಬಂದಿದೆ, ನೀವು ಆಚೆ ಬನ್ನಿ ಅಂತ ಹೇಳಿದ್ರು. ನಾವು ಆಚೆ ಬರಲ್ಲ, ನಮ್ಗೆ ಇದು ಹೊಡೆಯೋಕೆ ಬಿಡಲ್ಲ, ನಾವ್ ಇಲ್ಲೇ ಕೂತ್ಕೊಳ್ತೀನಿ ಅಂತ ಹೇಳಿದ್ಕೆ 3 ಪೊಲೀಸ್ ಅವ್ರು ಬಂದು ಕರ್ಕೊಂಡು ಹೋಗಿ ಆ ಕಡೆ ಬಿಸಾಕ್ರು. ನಮ್ಮನ್ನ ಬಿಸಾಕ್ಬಿಟ್ಟು ನಮ್ ಸಾಮಾನ್ಗಳು ಐತೆ, ನಾವ್ ಏನ್ ಮಾಡೋದು? ಹೆಂಗ್ ಇಟ್ಕೊಳ್ಬೇಕಾಗಿತ್ತು? ರೋಡಲ್ಲಿ ಮಲ್ಕೋಬೇಕಾ? ರೋಡಲ್ಲಿ ಇರ್ಬೇಕಾ? ಅದು ನಮ್ ಪ್ರಶ್ನೆ ಇಲ್ಲ, ನಮ್ದು ಸಮಾಧಾನ ಇಲ್ಲ ಇದು ಅಂತ ಹೇಳ್ಬಿಟ್ರು ಅವರು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ಯಾರ್ಯಾರು ಇದ್ದೀರಾ? 4 ಜನ ಇದ್ದಾರೆ. ನಾನು, ನಮ್ಮ ಯಜಮಾನ್ರು, ನಮ್ಮ ಮಗಳು, ನನ್ನ ಮಗ. ನಿಮ್ಗೆ ಇರೋದಕ್ಕೆ ಜಾಗ ಇಲ್ಲ? ಇಲ್ಲ, ಇದು ಒಂದೇ ಇರೋದು ನಮ್ಗೆ. ಇಂಜಿನಿಯರ್ ಯಾರು ಅಂತಾನು ನಮ್ಗೆ ಗೊತ್ತಿಲ್ಲ. ಅಂತೂ ನಾವು ಹುಡುಕೊಂಡು ಹೋಗಿ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ 23ರಲ್ಲಿ ನೀವು ಕೇಸ್ ಹಾಕಿದ್ರಿ 20 ಜನ, ಅವರು ಸೋಲ್ ಬಿಟ್ಟಿದ್ದಾರೆ, ಅದಕ್ಕೆ ನಾವು ಗೆದ್ಬಿಟ್ಟಿದೀವಿ, ಅದಕ್ಕೆ ನಾವು ತೆಗಿತಾ ಇದ್ದೀವಿ ಅಂತ ಹೇಳಿದ್ರು. ಆ ತೆಗೀಲಿ, ನಮ್ಗೆ ಗೊತ್ತಿರ್ಲಿಲ್ಲ. ನಮ್ ಪೇಪರ್ ಅಲ್ಲೆಲ್ಲ ಇದೆ, ನಾವು 3ನೇ ಪಾಲ್ಟಿ ತಗೊಂಡಿರೋದು. ನಾವು ಜಾಗ ತಗೊಂಡಿದ್ದಾಗ ನಾವು 3ನೇ ಪಾಲ್ಟಿ, ನಮ್ಗಿಂತ ಮೇಲೆ ಒಬ್ರು ನಮ್ ಜನನೇ ತಗೊಂಡಿದ್ದಾರೆ. ಆಮೇಲೆ ಅವ್ರಕ್ಕಿಂತ ಮೇಲೆ ಪುಡ್ಸಮ್ಗನು ಏನೋ ಐತೆ ಪೇಪರ್ ಅಲ್ಲಿ, ಅದು ಹೆಸರಿಲ್ಲ, ಮುನ್ಸ್ವಾಮಿಗೌಡನೋ ಏನೋ ಐತೆ, ಅವರು ಅವ್ರಿಗೆ ಕೊಟ್ಟಿರೋದು. ಅವ್ರು ತಗೊಂಡಿರೋದು ಯಾವಾಗ? 21ರಲ್ಲಿ ತಗೊಂಡಿರೋದು. ಅದೆಲ್ಲ ಇದ್ದೂನು ಇವರು ನಮ್ಗೆ ಒಂದೂನು ನಮ್ಗೆ ಸೂಚನೆನೂ ಕೊಟ್ಟಿಲ್ಲ. ಇಲ್ಲ 1 ದಿವಸ ಮುಂಚೆ ಬಂದೂನು ಹೇಳಿಲ್ಲ, ಇಲ್ಲ 1 ಗಂಟೆ ಮುಂಚೆನೂ ಹೇಳಿಲ್ಲ ನಮ್ಗೆ. ನಾವು ಕೋರ್ಟ್ ಆರ್ಡರ್ಸ್ ಬಗ್ಗೆ ಆಗಿರ್ಲಿ ಅಥವಾ ಯಾವುದೇ ಒಂದು ರೀತಿಯ ಮಾಹಿತಿ ಏನು ಕೊಡ್ಲಿಲ್ಲ ಅವರು. ಏನು ಗೊತ್ತಿಲ್ಲ. ನಾವು ಇವರು ಎಲ್ಲ ಒದ್ದಾಡ್ತಾನೆ ಇದೀವಿ. ಆ ಕಡೆಯಿಂದ ಎಲ್ಲ ಒಂದ್ ಕಡೆಯಿಂದ ತಿಕ್ಕೊಂಡ್ ಬಂದ್ರಲ್ಲ, ಆಮೇಲೆ ನಾವೆಲ್ಲ ಅನ್ಕೊಂಡಿದೀವಿ ನಮ್ದು ಈ ಕತೆ ಎಲ್ಲ ಇದೆಯಲ್ಲ, ನಮ್ಗೆ ಏನು ಮಾಡಲ್ಲ. ತೋರ್ಸಿ ವಿಡಿಯೋನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಪೇಪರ್ ಹಿಡ್ಕೊಂಡು ನಾವು ಈ ಲೈನ್ ಅವರೆಲ್ಲ ಓಡಾಡಿದೀವಿ. ಮತ್ತೆ ಏನಂದ್ರು, ನೀವು ಸೀಟ್ ಮನೆಯಲ್ಲಿ ಇದ್ದೀರಲ್ಲ ಅದಕ್ಕೆ ತೆಗಿತಾ ಇದೀವಿ, ಗೋಲ್ಡಿಂಗ್ ತೆಗಿಲ್ಲ ಅಂತ ಅಂದ್ರು. ಮತ್ತೆ 15 ನಿಮಿಷ 20 ನಿಮಿಷಕ್ಕೆ ನೋಡಿದ್ರೆ ಅವರಿಗೂ ಹೋಗಿ ತೆಗಿತಾ ಇದ್ದಾರೆ. ನಮ್ಗೆ ಪೊಲೀಸ್ ಅವರು 300-400 ಪೊಲೀಸ್ ಅವ್ರಿಗೆ ಕರ್ಕೊಂಡ್ ಬಂದಿರೋದ್ರ ಒಂದ್ ಕಡೆ ದಾಟಕ್ ಕೊಟ್ಟಿಲ್ಲ ನಮ್ಗೆ. ಸೊ ವೀಕ್ಷಕರ, ಇದು ತನಿಸಂದ್ರ ನಿವಾಸಿಗಳ ಅಳಲು. ಅವರು ಸರ್ಕಾರಕ್ಕೆ ಕೇಳ್ತಾ ಇರೋದು ಒಂದೇ, ಡಿಮಾಲೇಷನ್ ಮಾಡೋದಾದ್ರೆ ಮಾಡ್ಲಿ, ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳ್ಬೇಕಾಗಿತ್ತು. ಮನೆಯಲ್ಲಿರೋ ವಸ್ತುಗಳು ಸಹಿತ ಡಿಮಾಲೇಷನ್ ಆಗಿದ್ದಾವೆ ಅಂತ ಅವರು ತಮ್ಮ ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿ ಸ್ಪಂದಿಸ್ಲಿಲ್ಲ. ನಾವು ಅಧಿಕಾರಿಗಳಿಗೆ ವಿನಂತಿ ಮಾಡಿದ್ರು, ಅವರು ನಮ್ಮ ನೋವಿಗೆ ಧ್ವನಿ ಆಗ್ಲಿಲ್ಲ, ನಮ್ಮ ಮಾತನ್ನ ಕೇಳಿಲ್ಲ. ಏಕಾಏಕಿ ಬಂದ್ರು, ಮನೆ ಹೊಡೆದ್ರು, ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಇವಾಗ ಆ ಜನ ಬಂದು ಬೀದಿಗೆ ಬಿದ್ದಿದ್ದಾರೆ. ಸರ್ಕಾರಗಳು ಏನಾದ್ರೂ ನಮಗೆ ಒಂದು ಪರಿಹಾರವನ್ನ ಕಲ್ಪಿಸ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ.